ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಯಾಕೆ ಅಂತಂತಂದ್ರೆ ಅಲ್ಪ ಸ್ವಲ್ಪ ಮಳೆ ಆಗಿ ಅಲ್ಲಿ ಬಿತ್ತನೆಗಳನ್ನ ಮಾಡಿಕೊಂಡು ಹತ್ತಿ ಬೆಳೆಯನ್ನ ಬೆಳಿತಕ್ಕಂತ ರೈತರು ಅದಕ್ಕೆ ಏನೆಲ್ಲ ಖರ್ಚು ಮಾಡ್ಬೇಕು ಅದೆಲ್ಲವೂ ಕೂಡ ಖರ್ಚು ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಸಂಪೂರ್ಣ ಮಳೆ ಬಂದಿಲ್ಲ ಅಂತಂದ್ರೆ ಅಲ್ಲಿ ಏನು ಬಿತ್ತನೆ ಆಗಿರೋದಿಲ್ಲ, ಅದು ಅನಾವೃಷ್ಟಿಗೆ ಗುರಿಯಾಗ್ತದೆ. ಇದು ಅತಿವೃಷ್ಟಿನೇ ಅಲ್ಲ, ಅನಾವೃಷ್ಟಿನೇ ಅಲ್ಲ, ದ್ವಂದ್ವ ಸ್ಥಿತಿಯಲ್ಲಿ ಇವತ್ತು ಮಾನ್ವಿ ತಾಲೂಕು ಪರಿಸ್ಥಿತಿ ಉಂಟಾಗಿದೆ. ಇವತ್ತು ಮಾನ್ವಿ ತಾಲೂಕಿನಲ್ಲಿ ಕೆಲವು ಭಾಗಗಳಲ್ಲಿ ಹಸಿರನ್ನು ಕಾಣ್ತಾ ಇದ್ದೀವಿ ಹೊಲಗಳಲ್ಲಿ, ಆದ್ರೆ ಆ ಹಸಿರಿನ ಬೆಳೆಗಳು ಆ ರೈತನಿಗೆ ಇಳುವರಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಫಲ ಬರೋದಿಲ್ಲ. ಹಾಗಾಗಿ ಮಳೆ ಆಗದೆ ಇರ್ತಕ್ಕಂಥ ತಾಲೂಕುಗಳಿಗಿಂತ ಹೆಚ್ಚಿನ ಪರಿಣಾಮ ಬೀರ್ತಕ್ಕಂಥದ್ದು, ಹೆಚ್ಚಿಗೆ ಕಷ್ಟ ಅನುಭವಿಸ್ತಕ್ಕಂಥದ್ದು ಮಾನ್ವಿ ತಾಲೂಕಿನ ರೈತರು. ಯಾಕಂತಂದ್ರೆ ಆ ಹೊಲಕ್ಕ ಗೊಬ್ಬರನು ಹೊಡಿತಾನೆ, ಎಣ್ಣೆನೂ ಹೊಡಿತಾನೆ, ಕಳೆ ತೆಗಿತಾನೆ, ಕುಂಟೆ ಹೊಡಿತಾನೆ, ಎಲ್ಲಾ ಖರ್ಚು ಮಾಡ್ತಾನೆ. ಆದ್ರೆ ಅವನಿಗೆ ಬರ್ತಕ್ಕಂತ ಫಲ ಏನಿಲ್ಲ. ಯಾಕಂತಂದ್ರೆ ಬಹುಶಃ ಈಗ ಎಲ್ಲ ಗಿಡಗಳ ಫಲ ಹೂವಿಗೆ ಬಂದು ನಿಂತಿದ್ದಾವೆ. ಈಗ ಮಳೆ ಅತ್ಯಂತ ಅವಶ್ಯಕತೆ ಇದೆ. ಈಗ ಏನಾದ್ರೂ ಮಳೆ ಬಂದಿಲ್ಲ ಅಂತಂದ್ರೆ ಆ ಫಲ ಎಲ್ಲ ಬಾಡಿ ಉದಿರಿ ನೆಲಪಾಲಾಗ್ತದೆ. ಹಾಗಾಗಿ ಖರ್ಚಿನಲ್ಲಿ ಯಾವುದೇ ವ್ಯತ್ಯಾಸ ಇರ್ಲಾರ್ದಂಗೆ ಇವತ್ತು ರೈತ ಖರ್ಚು ಮಾಡ್ತಾ ಇದ್ದಾನೆ, ಆದ್ರೆ ಬೆಳೆ ಮಾತ್ರ ಕೈಗೆ ಸಿಗ್ತಾ ಇಲ್ಲ. ಇವತ್ತು ಸರ್ಕಾರ ಹೊಲದಲ್ಲಿರ್ತಕ್ಕಂಥ ಹಸಿರನ್ನು ನೋಡಿ ಇಲ್ಲಿ ಬೆಳೆ ಬೆಳೆದಿದೆ ಅಂತಕ್ಕಂಥದ್ದನ್ನ ಪರಿಗಣಿಸಿ ಈ ತಾಲೂಕನ್ನು ಬರಗಾಲ ಪಟ್ಟಿಯಿಂದ ಕೈ ಬಿಟ್ಟಿದೆ. ಹಾಗಾಗಿ ಬಹಳ ಅವಶ್ಯಕತೆವಾಗಿರ್ತಕ್ಕಂಥದ್ದು ಇವತ್ತು ಮಾನ್ವಿ ತಾಲೂಕನ್ನ ಬರಗಾಲ ಪಟ್ಟಿಯಲ್ಲಿ ಘೋಷಣೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಈಗ ಈ ಒಂದು ಮನವಿಯನ್ನ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ, ಜಿಲ್ಲಾ ಸಮಿತಿ ವತಿಯಿಂದ ಮಾನ್ಯ ತಹಸೀಲ್ದಾರರವರ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ರಾಯಚೂರು ಜಿಲ್ಲೆಯನ್ನು ಸಂಪೂರ್ಣ ತೀವ್ರ ಬರಗಾಲದ ಜಿಲ್ಲೆ ಎಂದು ಘೋಷಣೆ ಮಾಡುವ ಬಗ್ಗೆ ಮೇಲ್ಕಾಣಿಸಿದ ವಿಷಯದ ಅನ್ವಯ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಜಿಲ್ಲಾ ಸಮಿತಿ ರಾಯಚೂರು ಹಾಗೂ ತಾಲೂಕು ಸಮಿತಿ ಮಾನ್ವಿ ಜಂಟಿಯಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಜಗತ್ತಿನಲ್ಲಿ ಹವಾಮಾನ ಬದಲಾವಣೆಯ ಮನವಿ ನಿರ್ಮಿತ ಅವಘಡದ ಕಾರಣ, ವಾಡಿಕೆಯ ಹವಾಮಾನದ ವೈಪರೀತ್ಯಗಳ ಕಾರಣ, ಎಲ್ನಿನೋ ಎಂಬ ಮಹಾಮಾರಿ, ಈ ಕಾರಣಗಳಿಂದ ದೇಶದ ಹಲವೆಡೆ ವಾಡಿಕೆಗಿಂತ ವಿಪರೀತ ಮಳೆ, ಮತ್ತೊಂದು ಕಡೆ ತೀವ್ರ ಕೊರತೆ ಇದ್ದು ಪ್ರಸ್ತುತ ಇರುವ ಪರಿಸ್ಥಿತಿ. ಹೀಗಾಗಿ ಈ ಪರಿಸರದ ಅಸಮತೋಲನ ಕಾರಣ ನಮ್ಮ ಕರ್ನಾಟಕದ ಹಲವು ಜಿಲ್ಲೆಗಳು ವಿಪರೀತ ಮಳೆ, ಮತ್ತೊಂದೆಡೆ ರಾಯಚೂರು ಜಿಲ್ಲೆಯ ಸೇರಿ ಹಲವು ಜಿಲ್ಲೆಗಳಲ್ಲಿ ಆಗಸ್ಟ್ ತಿಂಗಳ ಬಂದರೂ ತೀವ್ರವಾದ ಬರಗಾಲ. ಇದರಿಂದ ಭೂಮಿಗೆ ಬಿದ್ದ ಬೀಜ ಮೊಳಕೆಯಲ್ಲಿ ನಾಶವಾಗಿದ್ದು, ಮೊಳಕೆ ಬಂದು ಬೆಳೆಗೆ ತೇವಾಂಶ ಕೊರತೆಯಿಂದ ಕಾರಣ ಫಸಲು ಬಾರದ ಪರಿಸ್ಥಿತಿ. ಹೀಗಾಗಿ ಅನ್ನದಾತನ ಜೀವನದ ಅಯೋಮಯವಾಗಿದೆ. ಸಕಲ ಕಾರಣ ಜನಗಳ ಆಹಾರದ ಕೊರತೆ, ಜೊತೆಗೆ ಜಾನುವಾರುಗಳಿಗೆ ಕೊರತೆ, ಮೇವು, ಕುಡಿಯುವ ನೀರಿನ ಸಂಕಟ ಒಂದು ಕಡೆಯಾದರೆ ಕೃಷಿಗಾಗಿ ರೈತ ಹಾಕಿದ ಸಾಲ ಕೂಡ ಹೊರೆಯಾಗಿದೆ. ಆದುದರಿಂದ ರೈತರು ಮತ್ತು ಅವಲಂಬಿತರು ಹಸಿವು ತಾಳದ ಹೊಟ್ಟೆಪಾಡಿಗಾಗಿ ದೊಡ್ಡ ದೊಡ್ಡ ನಗರಗಳಿಗೆ ಗೂಳೆ ಹೊರಟಿರುವುದು ಬರಗಾಲದ ಭೀಕರ ಪರಿಣಾಮ ನಮ್ಮ ಕಣ್ಣು ಮುಂದೆ ಇದೆ. ಅದೇ ರೀತಿಯಾಗಿ ಜಾನುವಾರುಗಳಿಗೆ ಮೇವಿನ ಕೊರತೆಯಿಂದ ಕಸಾಯಿಖಾನೆಗಳಿಗೆ ಪಾಲಾಗುತ್ತವೆ. ಇಂಥ ಪರಿಸ್ಥಿತಿಯಲ್ಲಿ ದಯಾಳುಗಳಾದ ತಾವುಗಳು ಕೂಡಲೇ ನಮ್ಮ ಜಿಲ್ಲೆಯ ಬರಗಾಲ ಪರಿಸ್ಥಿತಿಯನ್ನು ವಿಶೇಷ ತುರ್ತು ಪರಿಸ್ಥಿತಿ ಎಂದು ಪರಿಗಣಿಸಿ ಕೂಡಲೇ ರಾಜ್ಯ ಸರ್ಕಾರದ ವತಿಯಿಂದ SDRF ನಿಧಿಯನ್ನು ಬಳಸಿಕೊಂಡು ರೈತರ ನೆರವಿಗೆ ಧಾವಿಸಲು ಮನವಿ ಮಾಡುತ್ತಾ, ರೈತರಿಗೆ ತಾತ್ಕಾಲಿಕ ಕನಿಷ್ಠ ಪಕ್ಷ ಎಕರೆಗೆ 25,000 ರೂಪಾಯಿ ಬರ ಪರಿಹಾರವನ್ನು ನೀಡಿ ರೈತರ ನೆರವಿಗೆ ನಿಲ್ಲಬೇಕಾದ ಅನಿವಾರ್ಯ ಇದೆ. ಮುಂದುವರೆದು ಸಹಕಾರಿ ಬ್ಯಾಂಕು, ಗ್ರಾಮೀಣ ಬ್ಯಾಂಕ್ಗಳು, ಇತರೆ ಮತ್ತು ಅಧೀನದಲ್ಲಿರುವ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.